ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಇವತ್ತು ಮ್ಯಾಚ್ ಬಂದ್ಬಿಟ್ಟು ತುಂಬಾ ಕ್ರೂಷಿಯಲ್ ಡೂ ಆರ್ ಡೈ ಮ್ಯಾಚ್. KKR ಆಗಿರ್ಬೋದು ಇಲ್ಲ ಗುಜರಾತ್ ಆಗಿರ್ಬೋದು. ಇವತ್ತು ಮ್ಯಾಚ್ ಗೊತ್ತಾಯ್ತಲ್ಲ, KKR ಮತ್ತೆ ಗುಜರಾತ್, ಕಲ್ಕತ್ತಾ ಮತ್ತೆ ಗುಜರಾತ್ ಮ್ಯಾಚ್ ನಡೆಯೋದು ಎಲ್ಲಿ, ಯಾವಾಗ ನಡೆಯುತ್ತೆ, ಏನಾಗುತ್ತೆ, ಪಿಚ್ ರಿಪೋರ್ಟ್ ಯಾವ ರೀತಿ ಇದೆ, ಯಾರು ಗೆಲ್ಬಹುದು, ಯಾವ ಟೀಮಲ್ಲಿ ಯಾವ ಪ್ಲೇಯರ್ಸ್ ಎಲ್ಲ ಆಡ್ತಾ ಇಲ್ಲ, ಏನಾಗ್ತಾ ಇದೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಜನ ನಿನ್ನೆ ಕಮೆಂಟ್ ಮಾಡಿದ್ರಿ LSG ಮತ್ತೆ ಚೆನ್ನೈ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅಂತ. ಪ್ರಿಡಿಕ್ಟ್ ವಿಡಿಯೋ ಮಾಡಿದ್ರಿ, ಚೆನ್ನೈ ಗೆಲ್ಲುತ್ತದೆ, ಬಟ್ ಅದಾಗಲಿಲ್ಲ, LSG ಗೆಲ್ತು. ಅದೇ ರೀತಿಯಾಗಿ ಇವತ್ತು ಕೂಡ ಕಮೆಂಟ್ ಮಾಡಿ ಯಾರು ಗೆಲ್ತಾರೆ, GT ಗೆಲ್ಲುತ್ತಾ ಇಲ್ಲ KKR ಗೆಲ್ಲುತ್ತಾ ಅಂತ. ಖಂಡಿತವಾಗ್ಲು ನಿಮ್ಮ ಹೆಸರು ನನ್ನ ವಿಡಿಯೋದಲ್ಲಿ 100% ಬರುತ್ತೆ. ಮಿಸ್ ಮಾಡ್ದಾನೆ ಕರೆಕ್ಟ್ ಯಾರಾದ್ರೂ ಪ್ರಿಡಿಕ್ಟ್ ಮಾಡ್ತಾರೋ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ಯಾರು ಗೆಲ್ತಾರಂತ. ಕರೆಕ್ಟ್ ನೀವು ಹೇಳಿದ್ದು ಕರೆಕ್ಟ್ ಗೆಲ್ತಾರೆ ಇವರೇ ಅಂತ ಆದ್ರೆ ನಿಮ್ಮ ಹೆಸರು ನನ್ನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಬರುತ್ತೆ. ಇನ್ನು ಮ್ಯಾಚ್ ಬಗ್ಗೆ ಮಾತಾಡಬೇಕಂದ್ರೆ 16 ಪಾಯಿಂಟ್ ತಗೊಂಡು ಸೆಕೆಂಡ್ನೇ ಪ್ಲೇಸ್ ಅಲ್ಲಿ ಇದ್ದಾರೆ ಗುಜರಾತ್ ಅವರು. ಬಟ್ KKR ಅವರು ಮಾತ್ರ ತುಂಬಾ ಡೌನ್ ಅಲ್ಲಿ ಇದ್ದಾರೆ. ಈ ಮ್ಯಾಚ್ ಅವರಿಗೆ ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ. ಲಾಸ್ಟ್ ಮ್ಯಾಚ್ ನಮ್ಮ RCB ವಿರುದ್ಧ ಸೋಲ್ತಾರೆ KKR ಅವರು, ಬಟ್ ಇವಾಗ ಹಂಗಲ್ಲ, ಅವ್ರು ಗೆಲ್ಲೇಬೇಕನ್ಸುತ್ತೆ. ನನ್ನ ಪ್ರಿಡಿಕ್ಷನ್ ಹೇಳ್ತೀನಿ, 100% ಈ ಮ್ಯಾಚ್ ಕಲ್ಕತ್ತಾ ಗೆಲ್ಲುತ್ತೆ ಅಂತ ಅನಿಸ್ತಾ ಇದೆ. ನೋಡೋಣ ಏನ್ ಮಾಡ್ತಾರ ಅಂತ. ಯಾಕಂದ್ರೆ ಇಷ್ಟು ದಿನ ಅಹಮದಾಬಾದ್ ಅಲ್ಲಿ ನಾವೇ ಹೀರೋಗಳಂತ ಮೇಲಿದ್ರೆ ಗುಜರಾತ್ ಅವರು ಗುಜರಿಗೆ ಹೋಗ್ತಾರೆ ಅಂತ ಅನಿಸ್ತಾ ಇದೆ ನನಗೆ. ಇವತ್ತು ಖಂಡಿತವಾಗ್ಲೂ ಸೋಲ್ತಾರೆ ಅಂತ ಅನಿಸ್ತಾ ಇದೆ. 100% KKR ಗೆಲ್ಬಹುದು ನಾಳೆ ಮ್ಯಾಚ್. ಮತ್ತೆ ನೀವ್ ಯಾರು ಗೆಲ್ತಾರೆ ಮಿಸ್ ಮಾಡಿದ್ರೆ ಪ್ರೀಟ್ ಮಾಡಿ, ನಿಮ್ಮ ಹೆಸರು ನನ್ನ ವಿಡಿಯೋದಲ್ಲಿ ಬರುತ್ತಿಲ್ಲ ಅಂತ ಒಂದ್ಸಲ ನೋಡಿ, ಸರಿನಾ? ಇನ್ನು ಅದೇ ರೀತಿಯಾಗಿ ಎಲ್ಲಾಗುತ್ತಂದ್ರೆ ಕಲ್ಕತ್ತಾದಲ್ಲಿ ಆಗುತ್ತೆ. ಕಲ್ಕತ್ತಾ ಪಿಚ್ ಕಲ್ಕತ್ತಾವರಿಗೆ ತುಂಬಾ ಒಂದು ಅನುಕೂಲತೆ ಕೊಡಬಹುದು. ಹೋಮ್ ಗ್ರೌಂಡ್ ಆಗಿರೋ ಕಾರಣ ಕ್ರೌಡ್ ಆಗಿರ್ಬೋದು, ಪಿಚ್ ಆಗಿರ್ಬೋದು, ವಾತಾವರಣ ಆಗಿರ್ಬೋದು, ಎಲ್ಲದೂ ಕೂಡ ಅವರಿಗೆ ಹೆಲ್ಪ್ ಮಾಡಬಹುದು. ವಿನ್ನಿಂಗ್ ಕೂಡ ಆಗ್ಬಹುದು ಅಂತ ನನ್ನ ಅನಿಸಿಕೆ ಖಂಡಿತವಾಗ್ಲು, ಸರಿನಾ? ಇನ್ನ ಈಡನ್ ಗಾರ್ಡನ್ ಅಲ್ಲಿ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡೋದು, ಮ್ಯಾಚ್ 7 ಶುರುವಾಗುತ್ತೆ, ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಯಾಕೆ ಅಂದ್ರೆ ಇಲ್ಲಿ ಮೇನ್ ಆಗಿ ಚೇಂಜಿಂಗ್ ಪಿಚ್ ಇದು. ಅವರೇ ಆಗ್ಲಿ ಇವರೇ ಆಗ್ಲಿ ಚೇಂಜಿಂಗ್ ಪಿಚ್ ಆರಾಮಾಗಿ ಚೇಂಜಿಂಗ್ ಮಾಡ್ತಾರಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ನೋಡೋಣ ಏನ್ ಮಾಡ್ತಾರಂತ. SRH ಡಿಫೆಂಡ್ ಅಂದ್ರೆ SRH ಇಲ್ಲಿ 200 ರನ್ ಹೊಡೆದು ಡಿಫೆಂಡ್ ಮಾಡ್ಕೊಂಡಿದ್ರು ಅಂತ ಹೇಳ್ತಾರೆ. ಬಟ್ ಇದು ಕೂಡ ಚೇಂಜಿಂಗ್ ಗ್ರೌಂಡ್. ಡಿಫೆಂಡ್ 200+ ರನ್ ಟೋಟಲ್, ಬಟ್ ಹೇರ್ 2 ಕಂಪ್ಲೀಟೆಡ್ ಫಿಕ್ಚರ್ಸ್ 181 ಅಂಡ್ 155 ಚೇಸ್ ಡೌನ್. ಇಲ್ಲಿ ಮೇನ್ ಆಗಿ 3 ಮ್ಯಾಚ್ ಆಗಿದೆ. ಆ 3 ಮ್ಯಾಚ್ ಅಲ್ಲಿ ಒಂದು 200 ರನ್ ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಬಟ್ ಅದು KKR ಟೀಮ್ ಅವಾಗ ತುಂಬಾ ಡೌನ್ ಇತ್ತು, ಅದು ಡಿಫೆಂಡ್ ಮಾಡ್ಕೊಂಡಿದ್ರು. ಬಟ್ ಇವಾಗ ಬೇರೆ ಚಾನ್ಸಸ್ ಆಗಿದೆ. 181 ಆದ್ಮೇಲೆ 155 ರನ್ ಆರಾಮಾಗಿ ಚೇಂಜ್ ಮಾಡ್ತಾರೆ, ಅದು ಬೇರೆ ವಿಷಯ. ಬಟ್ 220 ಮೇಲೆ ಸ್ಕೋರ್ ಕೊಟ್ರೆ ಮಾತ್ರ ಇಲ್ಲಿ ಡಿಫೆಂಡ್ ಮಾಡ್ಕೊಳಕ್ಕೆ ಸಾಧ್ಯ. ಅಷ್ಟೊಳಗೆ ಸ್ಕೋರ್ ಇದ್ರೆ ಮಾತ್ರ ತುಂಬಾ ಕಷ್ಟ, ಸರಿನಾ? ಪಿಚ್ ರಿಪೋರ್ಟ್ 6 ಹೇಳ್ತಿದೆ. ಆಲ್ಮೋಸ್ಟ್ ಆಲ್ ಈ ಪಿಚ್ ಅಲ್ಲಿ ಬ್ಲಾಕ್ ಸ್ವಲ್ಪ ಪಿಚ್ ಆಗಿರೋ ಕಾರಣ ಏನಂದ್ರೆ ಚೇಂಜಿಂಗ್ ಈಸಿ ಆಗುತ್ತೆ. ಬಟ್ ಫಸ್ಟ್ ಇನ್ನಿಂಗ್ಸ್ ಆವರೇಜ್ ಸ್ಕೋರ್ ಅಂದ್ರೆ 190 ಅಷ್ಟೇ ಅಂತ ಹೇಳ್ತಾರೆ. ಬಟ್ ಅದು ಸಾಕಾಗಲ್ಲ, 100% 200 220 ಕೊಡ್ಲೇಬೇಕು ಅನಿಸುತ್ತೆ. ಇನ್ನು ಹೆಡ್ ಟು ಹೆಡ್ ತಗೊಂಡ್ರೆ ಆಡಿರೋ 5 ಮ್ಯಾಚ್ ಅಲ್ಲಿ 4 ಮ್ಯಾಚ್ ಗುಜರಾತ್ ಅವರೇ ಗೆದ್ದಿದ್ದಾರೆ ಗುರು. GTನೇ ಗೆದ್ದಿದೆ. 1 ಗೇಜ್ ಮಾತ್ರ, ಅದು ನೋ ರಿಸಲ್ಟ್ ಅಷ್ಟೇನೆ. ಅವರೇನು KKR ಅವ್ರೇನು ಗೆದ್ದಿಲ್ಲ, ನೋ ರಿಸಲ್ಟ್ ಆಗಿದೆ ಅಷ್ಟೇನೆ. ಆಡಿರೋ 5 ಮ್ಯಾಚ್ಗಳು ಗುಜರಾತ್ ಗೆದ್ದಿದೆ. ಯೋ ಮೈ ಗಾಡ್ ಅನಿಸ್ತಾ. KKR ಲಾಸ್ಟ್ ಬೋತ್ ದೇರ್ ಗೇಮ್ ಡಿಸಿ. ಲಾಸ್ಟ್ ಅಲ್ಲಿ 2 ಮ್ಯಾಚ್ಗಳು ಅವ್ರು ಲಾಸ್ಟ್ ಸೀಸನ್ ಸೋತಿದ್ರು, ಇವಾಗಲೂ ಸೋತಿದ್ದಾರೆ. ನಾಳೆ ಸೋಲ್ತಾರ ನೋಡ್ಬೇಕು, ನಂಗೆ ಅನಿಸ್ತಾ ಇದೆ ಗೆಲ್ತಾರೆ ಅಂತ. ಸೋಣ ವರುಣ್ ಚಕ್ರವರ್ತಿ ಮಿಸ್ಡ್ ಲಾಸ್ಟ್ ಗೇಮ್, ಬಟ್ ಈ ಮ್ಯಾಚ್ ಆಡ್ಬಹುದು ಅಂತ ಅನಿಸ್ತಾ ಇದೆ. ಬೌಲಿಂಗ್ ಪ್ರಾಕ್ಟೀಸ್ ಮಾಡಿದಾರಂತೆ, ನೋಡ್ಬೇಕು ಏನ್ ಮಾಡ್ತಾರೆ ಅಂತ. ನ್ಯೂಜಿಲೆಂಡ್ ಟೆಸ್ಟ್ ರಚಿತ್ ರವೀಂದ್ರ ಹೋಗಿದ್ದಾರೆ, ಆಲ್ರೆಡಿ ಮುಗಿತಾ ಇತ್ತು. ಬಟ್ ಅವ್ರೇನು ಗೇಮ್ಗಳೇನು ಆಡ್ತಾ ಇಲ್ಲ, ಸರಿನಾ? ಇನ್ನು ಪ್ಲೇಯಿಂಗ್ ಲೆವೆನ್ ತಗೊಂಡ್ರೆ ರಹಾನೆ, ಫಿಲ್ ಎಲೆನ್, ರಘುವಂಶಿ, ಕೆಮ್ರಾನ್ ಗಿನು, ರಿಕು ಸಿಂಗು, ರಮನ್ ಪೋಲು, ಮನೀಶ್ ಪಾಂಡೆ, ಸುನಿಲ್ ನರೇನು, ಅಕುಲ್ ರೈ, ವೈಭವ್ ಅರೋರ, ಕಾರ್ತಿಕ್ ತ್ಯಾಗಿ, ವರುಣ್ ಚಕ್ರವರ್ತಿ ಆಡ್ತಾರೆ ನಾಳೆ, ಸರಿನಾ? ಖಂಡಿತವಾಗ್ಲೂ ಯಾರ ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರೆ ಅವ್ರಿಗೆ 5 ಚಾನ್ಸಸ್ ಇರುತ್ತೆ ಗೆಲ್ಲಕ್ಕೆ ಅಂತ ಹೇಳ್ಬೋದು. ಇನ್ನು ಗುಜರಾತ್ ತಗೊಂಡ್ರೆ ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್, ಜಾಸ್ ಬಟ್ಲರ್, ಈ 3 ಜನ ಬ್ಯಾಟಿಂಗ್ ಆಡ್ತಾರೆ ಕೂಡ. ಇನ್ನು ಯಾರು ಆಡಲ್ಲ, ಆದ್ರೂ ಕೂಡ ಇವರು ಹೈಲೈಟ್ ಆಗ್ತಾ ಇದ್ದಾರೆ. ನಿಶಾಂತ್ ಸಿಂಧು, ವಾಷಿಂಗ್ಟನ್ ಸುಂದರ್, ಜಾನ್ಸನ್ ಹೋಲ್ಡರ್, ರಾಹುಲ್ ತ್ರಿವಾಟೆ, ಅರ್ಷದ್ ಖಾನ್, ಕಾಸಿಗರ್ ಒಬಾಡ, ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ. ಬೌಲಿಂಗ್ ಮಾತ್ರ ಎಕ್ಸಲೆಂಟ್ ಇದೆ ಗುರು. ಆಶೀಶ್ ನೇರ ಮಾತ್ರ ಒಳ್ಳೆ ಬೌಲರ್ಸ್ ನ ತಯಾರು ಮಾಡ್ತಾ ಇದ್ದಾರೆ ಗುಜರಾತ್ಗೆ. ಅವ್ರಿಗೆ ಅದನ್ನೇ ಬಲ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಆ ರೀತಿ ಆಗ್ತಾ ಇದೆ ಖಂಡಿತವಾಗ್ಲು. ಇನ್ನು ಈ ವಿಕೆಟ್ ಅಲ್ಲಿ ತುಂಬಾ ಚೆನ್ನಾಗಿ ಬ್ಯಾಟ್ ಮಾಡ್ಬೋದು ಅಂತ ಹೇಳ್ತಾ ಇದೆ ಪಿಚ್. ಮತ್ತೆ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅಂತ ಮಿಸ್ ಮಾಡ್ದಾನೆ ಕಮೆಂಟ್ ಮಾಡಿ ನೋಡೋಣ. ಎಷ್ಟು ಜನ ಕಮೆಂಟ್ ಮಾಡ್ತೀರಾ, ಯಾರು ಕರೆಕ್ಟ್ ಹೇಳ್ತೀರಾ ಅಂತ. ನಮ್ಮ ವಿಡಿಯೋದಲ್ಲಿ ನಿಮ್ಮ ಹೆಸರು ಬರುತ್ತೆ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.